ಛತ್ರಿ ಹಿಡ್ಕೊಂಡು ಯಾಕೆ ನಿಂತಿದ್ದೀನಿ ಅಂದ್ರೆ ಮಳೆ ಹುಯ್ತೈತೆ, ಮಳೆನಲ್ಲೂ ಕೋತಿಗಳು ಬಂದ್ಬಿಟ್ಟವೆ ನೋಡಿ ಅಲ್ಲಿ. ಹಂಗಾಗಿ ನಾನು ಛತ್ರಿ ಹಿಡ್ಕೊಂಡು ಟೆರೆಸ್ ಮೇಲೆ ನಿಂತಿದ್ದೀನಿ. ಬನ್ನಿ ಇವತ್ತಿನ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಸಂಜೆ ಚಳಿ ಅಂತ ಅಂದ್ಬಿಟ್ಟು, ಮಳೆ ಬರ್ತಾ ಇದೆಯಲ್ಲ ಹಂಗಾಗಿ ಚಳಿ ಅಂತ ಅಂದ್ಬಿಟ್ಟು, ಕಾವ್ಯ ಬೇರೆ ಬರೋ ಟೈಮ್ ಆಯಿತು ಸ್ಕೂಲಿಂದ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೀನಿ. ಸಂಜೆ ಮಳೆಗೂ ಚಳಿಗೂ ಪಕೋಡ ಮಾಡ್ಕೊಂಡು ತಿಂತಾಯಿದ್ರೆ ಏನು ಚೆನ್ನಾಗಿರುತ್ತೆ ಅಂತೀರಾ. ನಾನು ಅದಕ್ಕೆ ಪಕೋಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಪಕೋಡ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಚ್ಚಿ ಕಣ್ಣು ಉರಿತೈತೆ, ಅಳು ಬರ್ತಾ ಇದೆ. ನಾವು ಅಳೋದೇ ಬೇಡ, ಈರುಳ್ಳಿ ಮುಟ್ಟಿದ್ರೆ ಸಾಕು ನಮ್ಮ ಕಣ್ಣಲ್ಲಿ ನೀರು ತಾನಾಗೆ ಬರುತ್ತೆ ನೋಡಿ. ನಾವು ಈರುಳ್ಳಿ ಹೆಚ್ಚಿದ ಮೇಲೆ ಈ ಥರ ಸಪ್ರೇಟು ಇದು ಎಳೆಯಾಗಿ ಬಿಡಿಸ್ಕೋಬೇಕು, ಆವಾಗೇ ಪಕೋಡ ಚೆನ್ನಾಗಿ ಬರೋದು. ಚಳಿನಲ್ಲಿ ಬಿಸಿ ಬಿಸಿ ಪಕೋಡ ಕಾಫಿ ಕುಡಿತಾ ಇದ್ರೆ ಸ್ವರ್ಗ. ಹೀಗೆ ಬಿಸಿ ಬಿಸಿ ಬೋಂಡ ಮಾಡಿ ಬಿಸಿ ಬಿಸಿ ಬೋಂಡ ಅಲ್ಲ ಸಾರಿ ಪಕೋಡ ಮಾಡ್ತಾ ಇದ್ದೀನಿ ನಾನು. ಕಾವ್ಯ ಬರೋ ಟೈಮ್ ಆಯ್ತಲ್ಲ, ಹಂಗಾಗಿ ಸ್ವಲ್ಪ ಬಿಸಿ ಬಿಸಿ ಪಕೋಡ ಮಾಡೋಣ. ಚಳಿಗೆ ಸೂಪರಾಗಿರ್ತೈತೆ, ಹಂಗಾಗಿ ಮಾಡ್ತಾ ಇದ್ದೀನಿ. ಕಟ್ಟಾಕಿದ್ದೀನಿ, ಹೇಗೆ ಮಾಡ್ತಾ ಕಟ್ಟಿದ್ದೀನಲ್ಲ ಏನ ಮುಚ್ಚು ಬಾಯ್. ಮಳೆ ಚಳಿ ಅಂತ ಅಂದ್ಬಿಟ್ಟು ನಾನು ಮನೆ ಒಳಗಡೆ ಪಕೋಡ ಮಾಡ್ತಾಯಿದ್ರೆ ಕೋತಿಗಳೆಲ್ಲ ಬಂದ್ಬಿಟ್ಟು ಅಲ್ಲಿ ಹೀರೆಕಾಯಿ ಎಲ್ಲ ಕಿತ್ತಾಕ್ಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡಿಟ್ಟು ಹೊಂಟೋಗವೆ. ಹೀರೆಕಾಯಿ ಎಲ್ಲ ನುಣ್ಣು ಕಿತ್ತಾಕ್ಬಿಟ್ಟವೆ, ಮತ್ತು ಬದನೆಕಾಯಿಯು ಕಿತ್ತಾಕ್ಬಿಟ್ಟವೆ. ಹಂಗಾಗಿ ನಾನು ಟೆರೆಸ್ ಮೇಲೆ ಹೋದ್ನಾ ನೋಡಿ. ಜಾನಿನೂ ಪಾಪ ಮಳೇಲಿ ನಿಂತವನೇ, ನಾನು ಛತ್ರಿ ಹಿಡ್ಕೊಂಡು ನಿಂತಿದ್ದೆ. ಪಾಪ ಅವನು ಮಳೇಲಿ ನಿಂತಿರೋದು ನೋಡಿ ನನಗೇ ಹೊಟ್ಟೆ ಉರಿದ್ಬಿಡ್ತು. ಆಮೇಲೆ ಆ ಕಡೆ ಹೋದು ನಮ್ಮ ಪಕ್ಕದ ಬಿಲ್ಡಿಂಗಿಗೆ ನೋಡಿ ಅಲ್ಲಿ ಹೆಂಗೆ ನೆಗಿತಾವೆ. ಒಂದು ವಾರ ಅಷ್ಟೇ ನನಗೆ ರೆಸ್ಟ್ ಕೊಟ್ಟಿದ್ದು, ಮತ್ತೆ ಬಂದವೆ, ಮತ್ತೆ ಕಾಯ್ಬೇಕು ಇವಾಗ. ಕಾವ್ಯ ಪಕೋಡ ಹೆಂಗೈತೆ? ಕೋತಿಗಳು ಆ ಕಡೆ ಹೋದ್ವು, ಕಾವ್ಯನೂ ಬಂದ್ಲು ಮನೆಗೆ. ಕಾವ್ಯಂಗೆ ಪಕೋಡ ಕೊಟ್ಟು ಟೀ ಎಲ್ಲ ಕೊಟ್ಟು ಕುಡಿದ್ವಿ. ಈ ಚಳಿನಲ್ಲಿ ನೀವು ಕಾಫಿ ಪಕೋಡ ಎಲ್ಲ ಕುಡಿದ್ರಾ? ಆಯಿತಾ? ಕುಡಿದು ತಿಂದಿದ್ದಾಯ್ತಾ? ಹಾಗಾದರೆ ಇವಾಗ ಏನು ಮಾಡ್ಬೇಕು ಹೇಳಿ? ಒಂದು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ನನ್ನ ವಿಡಿಯೋ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಬೇಕು. ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.